ಪ್ರಾಚೀನ ಭಾರತದಲ್ಲಿ ಕನ್ನಡ ಪಠ್ಯಗಳಲ್ಲಿ ವಿವರಿಸಲಾಗಿರುವ 64 ವಿದ್ಯೆಗಳನ್ನು ನೋಡೋಣ ಬನ್ನಿ. 64 ವಿದ್ಯೆಗಳು: 1 ವೇದ, 2 ವೇದಾಂಗ, 3 ಇತಿಹಾಸ, 4 ಆಗಮ, 5 ನ್ಯಾಯ, 6 ಕಾವ್ಯ, 7 ಅಲಂಕಾರ, 8 ನಾಟಕ, 9 ಗಾನ, 10 ಕವಿತ್ವ, 11 ಕಾಮಶಾಸ್ತ್ರ, 12 ದ್ಯೂತ ನೈಪುಣ್ಯ, 13 ದೇಶಭಾಷಾ ಜ್ಞಾನ, 14 ಲಿಪಿಕರ್ಮ, 15 ವಾಚನ, 16 ಸಮಸ್ತಾವಧಾನ, 17 ಸ್ವರ ಪರೀಕ್ಷಾ, 18 ಶಾಸ್ತ್ರ ಪರೀಕ್ಷಾ, 19 ಶಕುನ ಪರೀಕ್ಷಾ, 20 ಸಾಮುದ್ರಿಕಾ ಪರೀಕ್ಷಾ, 21 ರತ್ನ ಪರೀಕ್ಷಾ, 22 ಸ್ವರ್ಣ ಪರೀಕ್ಷಾ, 23 ಗಜಲಕ್ಷಣ, 24 ಅಶ್ವಲಕ್ಷಣ, 25 ಮಲ್ಲವಿದ್ಯಾ, 26 ಪಾಕಕರ್ಮ, 27 ದೋಹಳ, 28 ಗಂಧವಾದ, 29 ಧಾತುವಾದ, 30 ಖನಿವಾದ, 31 ರಸವಾದ, 32 ಅಗ್ನಿಸ್ತಂಭ, 33 ಜಲಸ್ತಂಭ, 34 ವಾಯುಸ್ತಂಭ, 35 ಖಡ್ಗಸ್ತಂಭ, 36 ವಶ್ಯ, 37 ಆಕರ್ಷಣ, 38 ಮೋಹನ, 39 ವಿದ್ವೇಷಣ, 40 ಉಚ್ಚಾಟನ, 41 ಮಾರಣ, 42 ಕಾಲವಂಚನ, 43 ವಾಣಿಜ್ಯ, 44 ಪಶುಪಾಲನ, 45 ಕೃಷಿ, 46 ಸಮಶರ್ಮ, 47 ಲಾವುಕಯುದ್ಧ, 48 ಮೃಗಯ, 49 ಪುತಿಕೌಶಲ, 50 ದೃಶ್ಯಶರಣಿ, 51 ದ್ಯೂತಕರಣಿ, 52 ಚಿತ್ರಲೋಹ, 53 ಚೌರ್ಯ, 54 ಔಷಧ ಸಿದ್ಧಿ, 55 ಮಂತ್ರಸಿದ್ಧಿ, 56 ಸ್ವರವಂಚನ, 57 ದೃಷ್ಟಿವಂಚನ, 58 ಅಂಜನ, 59 ಜಲಪ್ಲವನ, 60 ವಾಕ್ಸಿದ್ಧಿ, 61 ಘಟಿಕಾ ಸಿದ್ಧಿ, 62 ಪಾದುಕಾ ಸಿದ್ಧಿ, 63 ಇಂದ್ರಜಾಲ, 64 ಮಹೇಂದ್ರ ಜಾಲ. ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.